ಶಲೋಮ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಜನರೇ, ಹೇಗಿದ್ದೀರಾ? ನಾನು ಆಶೆ ಪಡ್ತಾ ಇದ್ದೀನಿ ತಾವೆಲ್ಲರೂ ಪ್ರಾರ್ಥನೆಯಲ್ಲೂ ವಾಕ್ಯದಲ್ಲೂ ಬಹಳ ಬಲವಾಗಿದ್ದೀರಿ ಎಂಬುದಾಗಿ. ಬನ್ನಿ, ಈ ದಿನಕ್ಕಾಗಿ ಎಫೆಸ್ಯರ ಬರೆದ ಪತ್ರಿಕೆಯಲ್ಲಿ, ಹೊಸ ಒಡಂಬಡಿಕೆ ಎಫೆಸ್ಯರ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 20ನೇ ವಚನ ನಾವು ಧ್ಯಾನ ಮಾಡಿಕೊಳ್ಳೋಣ. ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ತನ್ನ ಶಕ್ತಿಯಿಂದ ನಾವು ಕೇಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಎಷ್ಟೋ ಹೆಚ್ಚೆಚ್ಚಾಗಿ ದೇವರು ಮಾಡಬಲ್ಲೆನು. ಆಮೆನ್. Now unto him that is able to do exceedingly abundantly above all that we ask or think, according to the power that work in us. Hallelujah. ದೇವರು ವಾಕ್ಯ ಏನು ಹೇಳುತ್ತಾ ಇದೆ ಅಂದ್ರೆ, ಭಕ್ತನಾದ ಪೌಲನವರು ನಮಗೆ ಏನು ತಿಳಿಸಿಕೊಡ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ತನ್ನ ಶಕ್ತಿ, ನಮ್ಮಲ್ಲಿ ದೇವರ ಶಕ್ತಿ ಕಾರ್ಯ ಮಾಡುತ್ತಾ ಇದೆ. ಆ ಶಕ್ತಿ ಎಂಥದಂದರೆ, ನೀವು ಕೇಳುವುದಕ್ಕಿಂತಲೂ ತದನಂತರ ಯೋಚನೆ ಮಾಡುವುದಕ್ಕಿಂತಲೂ ಹೆಚ್ಚೆಚ್ಚಾಗಿ ದೇವರು ಮಾಡಬಲ್ಲೆನು. ಆಮೆನ್. ದೇವರು ವಾಕ್ಯಕ್ಕಾಗಿ ಪ್ರತಿ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯಕ್ಕಾಗಿಯೂ ದೇವರ ಪ್ರಾರ್ಥನೆಯಲ್ಲಿಯೂ ಯಾರು ಆಸಕ್ತಿ ಉಳ್ಳವರು ವ್ಯಕ್ತಿಗಳಾಗಿರುತ್ತಾರೋ ಅವರ ಜೀವನದಲ್ಲಿ ನೀವು ಊಹಿಸಲಾರದಕ್ಕಿಂತಲೂ ಗ್ರಹಿಸಲಾರದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳು ದೇವರು ಮಾಡುತ್ತಾರೆ. ಯು ಕಾಂಟ್ ಏಬಲ್ ಟು ಎಕ್ಸ್ಪೆಕ್ಟ್ that God is going to do in your lives. But what to do? You have to follow the prayer. You have to follow the word of God. Amen. ನಾವು ಪ್ರಾರ್ಥನೆನೂ ಮಾಡಲ್ಲ, ನಾವು ದೇವರ ವಾಕ್ಯಕ್ಕೂ ಧ್ಯಾನ ಕೊಡಲ್ಲ ಅಂದ್ರೆ ದೇವರು ಹೇಗೆ ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಮಾಡುತ್ತಾರೆ? ನಾವು ದೇವರಲ್ಲಿ ಪ್ರತಿದಿನ ದೇವರ ಜೊತೆಯಲ್ಲಿ ಅನ್ಯೋನ್ಯರಾಗಿ ಏಕ ಶರೀರವಾಗಿ ದೇವರ ಸಂಗಡದಲ್ಲಿ ದೇವರ ವಾಕ್ಯದಲ್ಲಿ ದೇವರ ಪ್ರಾರ್ಥನೆಯಲ್ಲಿ ನಾವು ಲೀನರಾದರೆ, ಅಂದರೆ ಅವರ ಜೊತೆಯಲ್ಲಿ ಒಂದು ಅನ್ಯೋನ್ಯ ಸ್ಥಿತಿಗೆ ಸೇರಿಕೊಂಡರೆ ದೇವರು ಕೊಡೋ ಮಾತೇನು ಗೊತ್ತಾ? ನೀನು ಊಹಿಸಲಾರದಕ್ಕಿಂತಲೂ ಗ್ರಹಿಸಲಾರದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳು ನಾನು ಮಾಡಬಲ್ಲೆನು. ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ, ಧೈರ್ಯ ಕೊಟ್ಟು ಹೇಳ್ತಾ ಇದ್ದಾರೆ. ನೀನು ಊಹಿಸೋದು ಕೂಡ ಸಾಧ್ಯವಿಲ್ಲದ ಕಾರ್ಯಗಳು ನಿನ್ನ ಜೀವನದಲ್ಲಿ ಮಾಡ್ತೀನಿ. ಆ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಆಮೆನ್. ಸಂತೋಷ ಪಡ್ರಿ. ನೀವು ಮಾಡಬೇಕಂತ ಕಾರ್ಯ ಪ್ರಾರ್ಥನೆ, ದೇವರ ಒಡಂಬಡಿಕೆಯನ್ನು ಹಿಂಬಾಲಿಸಿ ಅವಲಂಬಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಮುಂದಿರೋ ದಿನಗಳಲ್ಲಿ ದೇವರೇನ್ ಮಾಡ್ತಾರೆ. ಹಾಗಿದ್ರೆ ಬನ್ನಿ ಕನಗಲು ಮುಚ್ಚೋಣ. ಪರಿಶುದ್ಧನೇ, ಮಹೋನ್ನತನೇ, ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಕೇಳಿರೋ ಒಂದೊಂದು ವಾಕ್ಯ ಇವರ ಜೀವನದಲ್ಲಿ ಅಪ್ಪ ನೀನು ಇವರಿಗಾಗಿ ನೀನು ಮಾಡುತ್ತಿರುವ ಊಹಿಸಲಾರದಕ್ಕಿಂತಲೂ ಗ್ರಹಿಸಲಾರದಕ್ಕಿಂತಲೂ ಹೌದು ರಾಜ, ಅಂತ ಅದ್ಭುತ ಮಾಡೋ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಆ ದೇವರನ್ನು ಮಾತ್ರ ನೋಡುತ್ತಾ ನಮ್ಮ ಜೀವನದ ಪ್ರಯಾಣವನ್ನು ಮುಂದೆ ನಡೆಸೋಣ. ಅಲ್ಲಿ ತನಕ ಈ ಮಕ್ಕಳೆಲ್ಲರನ್ನೂ ನೀನು ಕಾಪಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಉತ್ತಮವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯರಾದ ದೇವರ ಜನರೇ, ಇಲ್ಲಿ ತನಕ ದೇವರು ನಮ್ಮನ್ನು ನಡೆಸಿದ್ದಾರೆ. ನಾಳೆಯಿಂದ ಮತ್ತೆ ಮರಳಿ ಹೊಸ ವಾಕ್ಯದಿಂದ ನಾವೆಲ್ಲರೂ ಒಟ್ಟಿಗೂಡೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಕಾಪಾಡಲಿ ಎಂಬುದಾಗಿ ನಿಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸುತ್ತಾ ಇದ್ದೀನಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.